ಏನು ಹೋರಾಟ ಇವತ್ತು ಯಾವ ಸರ್ ಆ್ಯಕ್ಚುಲಿ ಇದು ಏನಂದರೆ ಹೋರಾಟ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದು ಅಂದರೆ ಮನ್ನರೇಗಾ ಕಾರ್ಯಕ್ರಮ ಅಂತೇಳಿ ಸರ್. ಅಂದರೆ ರೈತಾಪಿ ವರ್ಗಕ್ಕೆ ಮತ್ತು ನಮ್ಮ ಕೃಷಿಕರಿಗೆ ಕೆಲಸ ಇಲ್ಲದೆ ಇರಬಾರ್ದು ಅನ್ನೋದು. ಅಂದರೆ ಈ ಸಂದರ್ಭದಲ್ಲಿ 100 ದಿನಗಳ ಕೂಲಿ ಕೆಲಸ ಅಂದರೆ ಇದು ಹೆಂಗೆ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಮತ್ತು ಇದನ್ನು ಎಲ್ಲ ಹಳ್ಳಿಗಾಡು ಪ್ರದೇಶದಲ್ಲಿ ಅಂದರೆ ಬೆಟ್ಟಗಾಡು ಇರ್ಬೋದು, ಅಂದರೆ ಆ ಪರಿಸರದ ವಾತಾವರಣಕ್ಕೆ ತಕ್ಕಂತೆ 100 ದಿನದ ಕೂಲಿ ಅಂದರೆ ಪ್ರತಿ ವರ್ಷ 100 ದಿನದ ಕೂಲಿ ಕೇಂದ್ರದಿಂದ, ಅಂದರೆ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಅದನ್ನು ಫುಲ್ಫಿಲ್ ಮಾಡಬೇಕಂದ್ರೆ ಆ ಕೆಲಸನ ಮಾಡಿಕೊಡ್ಲೇಬೇಕು. ಎರಡನೇ ವಿಚಾರ ಸರ್, ಇದರಿಂದ 33% ಈ ಕಾಯ್ದೆಯಲ್ಲಿ 33% ಲೇಡೀಸ್ಗೆ ಅಂದರೆ ಮಹಿಳೆಯರಿಗೆ ಆದ್ಯತೆ ಇತ್ತು. ಅಂದರೆ 100 ಜನ ಇವತ್ತು ಕಾರ್ಮಿಕರು ಇರ್ತಾರೆ ಅಂತ ಹೇಳಿದ್ರೆ ಅದ್ರಲ್ಲಿ 33 ಜನ ಒಂದು ದಿನದಲ್ಲಿ ಕೆಲಸದಲ್ಲಿ 33 ಜನ ಸ್ಪೇರ್ ಆಗಿರ್ಬೇಕಂದ್ರೆ 33 ಜನ ಇಲ್ಲದೆ ಕೆಲಸ ನಡೀಲೇಬಾರ್ದು. ಅದು ಕಾನೂನು ಅಷ್ಟು ಬಲಿಷ್ಠವಾಗಿತ್ತು. ಇವತ್ತೇನಾಗಿದೆ, ಇವರು ಈ ಕಾರ್ಯಕ್ರಮದ ಹೆಸರನ್ನು ಬದಲಾಯಿಸೋದಲ್ಲದೆ 125 ದಿನ ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಾಮ್ಜಿ ಅನ್ನೋದು ಒಂದು ದೊಡ್ಡ ಸೆಂಟೆನ್ಸ್ನ ತಗೊಂಡು ನಮ್ಮ ಕಾರ್ಯಕ್ರಮನ BJP ಸರ್ಕಾರ ಹೈಜಾಕ್ ಮಾಡೋದಲ್ಲದೆ ಕಾರ್ಯಕ್ರಮದ ಹೆಸರು ಬದಲಾವಣೆ ಮಾಡಿ 125 ದಿನ ಅಂತ ಹೇಳ್ತಾರೆ. 100 ದಿನಕ್ಕೆ ಕೂಲಿ ಕೊಡೋಕ್ಕೆ ಈ ಕೇಂದ್ರಕ್ಕೆ ಕೈಲಿ ಆಗ್ತಾ ಇಲ್ಲ. ಈ 125 ದಿನ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಜನಕ್ಕೆ ಬೂದಿ ಏರಿಸ್ತಾ ಇರೋದು. ಎರಡನೇದು, ಈ ಕಾರ್ಯಕ್ರಮದಲ್ಲಿ 33% ಇದ್ದಂಥ ರೆಸೊಲ್ಯೂಷನ್ನ ಅದೇನೋ ಬೇಕಾಗಿಲ್ಲ. ಅಂದರೆ ನೀವು 100 ಜನರನ್ನ ತೊಗೋಬೋದು, ಗಂಡಸಾದ್ರು ಹೆಂಗಸಾಗ್ಲು ಅನ್ನೋ ಲೆಕ್ಕಕ್ಕೆ ಮಾಡಿದೆ. ಈ 33% ಇರೋದ್ರಿಂದ ಮಹಿಳೆಯರ ಸಬಲೀಕರಣ ಆಗ್ತಾ ಇತ್ತು. ಇವತ್ತು ಕಡೆಗಣನೆ ಆಗುತ್ತೆ. BJP ಏನು ಹೇಳುತ್ತೆ, ನಾವು ಮಹಿಳೆಯರ ಸಬಲೀಕರಣದಲ್ಲಿ ಇದ್ದೀವಿ ಅಂತ ಹೇಳ್ತೆ. ಇದು ಶುದ್ಧ ಸುಳ್ಳು. ಎರಡನೇ ವಿಚಾರ ಸರ್, ಮೊದಲು ಆ ಪರಿಸರದ ವಾತಾವರಣಕ್ಕೆ ತಕ್ಕನಂಗೆ ಕೆಲಸ ನಡೀತಾ ಇತ್ತು. ಇವತ್ತೇನಾಗಿದೆ ಅಂದರೆ ಡೈರೆಕ್ಟ್ ಆಗಿದ್ದು ಕಂಟ್ರಾಕ್ಟರ್ನ ಓಲೈಸೋಕ್ಕೆ ಅಂದರೆ ಏಕಾಧಿಪತ್ಯ ಗುತ್ತಿಗೆದಾರನ ಕೈಲಿ ಕೊಡೋ ಥರ ಮಾಡ್ತಾ ಇದ್ದಾರೆ. ಮತ್ತು DBT ಮುಖಾಂತರ ನಾವು ಇದಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಜನ ಅಂದರೆ ಯಾವುದೇ ಸರ್ಕಾರ ಬಂದ್ರೂ 100 ದಿನದ ಕೂಲಿ 15 ದಿವಸದಲ್ಲಿ ಇಲ್ಲ 20 ದಿವಸದಲ್ಲಿ ಅವರ ಕ್ರೆಡಿಟ್ ಆಗ್ತಾ ಇತ್ತು, ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹೋಗ್ತಾ ಇತ್ತು DBT ಮುಖಾಂತರ. ಇವ್ರು ಏನು ಹೇಳ್ತಾ ಇದ್ದಾರೆ, 7 ದಿನದಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಸರ್, ಯಾಕೆ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ತೀವ್ರಗತಿಲಿ ಅಂದರೆ ಇವ್ರು ಹೇಳಿದ್ದು ಎಲ್ಲನೂ ಯಾವುದೂ ಕಾರ್ಯಗತ ಆಗಿಲ್ಲ. ಆಮೇಲೆ ನಮ್ಮ ಕಾರ್ಯಕ್ರಮನ ಹಳ್ಳ ಇಡಿಸ್ಬೇಕು ಅಂತ ಒಂದೇ ಒಂದು ದುರುದ್ದೇಶದಿಂದ ಹೆಸರು ಚೇಂಜ್ ಮಾಡಿದ್ದಾರೆ. ಮೂರನೇದು, ಇವರು ನಮ್ಮ ಕಾರ್ಯಕ್ರಮನ ಹೈಜಾಕ್ ಮಾಡೋದೇ ಆಗಿದೆ. ಕಾರ್ಯಕ್ರಮನ ಹೈಜಾಕ್ ಮಾಡೋದೇ BJPಗಿರ ಕೈ ಕೆಲಸ ಆಗೋಗ್ಬಿಟ್ಟಿದೆ. ಮೂರನೇ ವಿಚಾರ, ಯಾವಾಗಲೂ ಓಲೈಸಿ ಜನರನ್ನ 11-12 ವರ್ಷದಿಂದ ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ. ಇವರು ಈ ಕಾರ್ಯಕ್ರಮದ ಪಾಪ್ಯುಲಾರಿಟಿನ ಅಂದರೆ ಪ್ರಸಿದ್ಧವಾಗಿದ್ದ ಕಾರ್ಯಕ್ರಮ ಯಾಕೆ ಇದನ್ನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಂದರೆ, ಕೋವಿಡ್ ಅಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮನೇ ನಮ್ಮ ಹಳ್ಳಿಗಾಡು ಪ್ರದೇಶದ ಅಂದರೆ ನಮ್ಮ ಜನಸಾಮಾನ್ಯರಿಗೆ ನೆರವಾಗಿದ್ದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮನ ಇವರು ಡಿಸ್ಪ್ಯೂಟ್ ಮಾಡಬೇಕಂದ್ರೆ ಈ ಕಾರ್ಯಕ್ರಮ ಮಣ್ಣು ಪಾಲು ಮಾಡಬೇಕು ಅನ್ನೋದೇ BJPಗರ ಮೊದಲ ಉದ್ದೇಶ. ಇದಕ್ಕೆ ನಾವು ವಿರೋಧಿಸ್ತೀವಿ. ನಮ್ಮ ಹೆಸರು ಮನ್ನರೇಗಾನ ಮುಂದುವರಿಸಬೇಕು. ಮತ್ತು ಈ 100 ದಿನದ ಕೂಲಿನೇ ಕ್ಲೀನಾಗಿ ಕೊಡಲಿ. ಆಮೇಲೆ ಒಂದು ಅನುಪಾತ ಮೊದಲನೇದಾಗಿ ಹೇಳೋದು ಮರ್ತೆ, 90-10 ಅನುಪಾತ ಇತ್ತು. ಈ 90-10 ಅನುಪಾತ ತೆಗೆದುಬಿಟ್ಟು 60-40 ರೇಷಿಯೋ ಮಾಡಿದ್ದಾರೆ. ಈ 60-40 ರೇಷಿಯೋ ಏನಕ್ಕೆ ಮಾಡಬೇಕು? ಆಲ್ರೆಡಿ ನಮ್ಗೆ GST ಬರ್ತಾ ಇಲ್ಲ. ಕೇಂದ್ರಕ್ಕೆ ಹೈಯೆಸ್ಟ್ GST ತಲುಪಿಸ್ತಾ ಇರೋದು ದಕ್ಷಿಣ ಭಾರತದಲ್ಲಿ 2ನೇ ಸ್ಥಾನದಲ್ಲಿರುವಂಥ ಕರ್ನಾಟಕ. ಇದನ್ನು ನಮಗೆ ತಲುಪ್ತಾ ಇಲ್ಲ. ಆಮೇಲೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ 5,300 ಕೋಟಿ ರೂಪಾಯಿ ಬಜೆಟಲ್ಲಿ ಅಲೋಕೇಟ್ ಆಗಿತ್ತು. ಆಮೇಲೆ ಮಂತ್ರಿಗಳ ಅಂದರೆ ಹಣಕಾಸು ಸಚಿವೆಯೇ ಅನುಮೋದನೆ ಕೊಟ್ಟಿದ್ದಂಥ 5,300 ಕೋಟಿ ರೂಪಾಯಿನೂ ಇನ್ನೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಇವರು ಈ ಥರ ಮಲತಾಯಿ ಧೋರಣೆ ಮಾಡ್ತಾರೆ. ಅಂದರೆ ದಕ್ಷಿಣ ಭಾರತದ ಸರ್ವನಾಶ ಆಗಬೇಕು ಅನ್ನೋದೇ BJPಯ ಮೊದಲ ಅಜೆಂಡಾ. ಮತ್ತು ಈ ದಕ್ಷಿಣ ಭಾರತನ ಇವರು ಕಡೆಗಣಿಸ್ತಾ ಇದ್ದಾರೆ. ದಕ್ಷಿಣ ಭಾರತದನ್ನು ಇವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಯಾಕಂದರೆ ಏಕಾಧಿಪತ್ಯ, ಉತ್ತರ ಭಾರತದವರೇ ಪ್ರಧಾನಿಯಾಗಿರಬೇಕು, ಉತ್ತರ ಭಾರತದವರೇ ಕೈ ಮೇಲ್ಗೈ ಆಗಬೇಕು ಅನ್ನೋದು ಒಂದು ಇವರ ತಂತ್ರ ಅಜೆಂಡಾ. ಇದನ್ನು ದಯವಿಟ್ಟು ಜನಸಾಮಾನ್ಯರು ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದನ್ನು ವಿರೋಧಿಸಬೇಕು. ಮತ್ತು ಇದಕ್ಕೆ ದೊಡ್ಡ ಧ್ವನಿ ಆಗಬೇಕು. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಯಾವುದೇ ಆಗಿರಲಿ ಜನಕ್ಕೆ ನೇರವಾಗಿ ತಲುಪಿದೆ. ಕಾಂಗ್ರೆಸ್ನ ಇವರು ಸರ್ವನಾಶ ಮಾಡೋಕ್ಕೆ ಹೊರಟಿದ್ದಾರೆ. ಮೋದಿ ಅಂತ 100 ಜನ ಬಂದ್ರೂ ಅವ್ರ ಕೈಯಲ್ಲಿ ಆಗಲ್ಲ. ಧಿಕ್ಕಾರ BJPಗೆ ಮನ್ನರೇಗಾ ಬಚಾವೋ, BJP ಹಟಾವೋ. ಸರ್, ಆಮೇಲೆ ಏನು ಇದು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.